ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 60ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಿತ್ತಲಿನಲ್ಲಿ ನೀರು ಸೇದ್ತಾ ಇದ್ದ ಸಾನ್ವಿ ಮಗುವಿನ ಅಳು ಕೇಳಿ ಒಳಗಡೆ ಬಂದು ನೋಡಲು ಸೂರಜ್ ಅವಸ್ಥೆ ಕಂಡು ನಗು ಬಂದ್ಬಿಟ್ಟಿತ್ತು. ಸೂರ್ಯ ಆರಾಮಾಗಿ ಹಾಸಿಗೆ ಮೇಲೆ ಮಲಗಿದ್ದ ತಾನೆ, ಅವನನ್ನು ಯಾಕೆ ನಿಮ್ಮ ಮೇಲೆ ಮಲಗಿಸ್ಕೊಂಡ್ರಿ? ಕೆಳಗಾದರೆ ರಬ್ಬರ್ ಶೀಟ್ ಹಾಕಿದ್ದೆ. ಒಳ್ಳೆ ಕತೆ ನಿಮ್ಮದು. ಸರಿ, ಎದ್ದು ಹೋಗಿ ಸ್ನಾನ ಮಾಡಿ, ಬಿಸಿನೀರು ರೆಡಿ ಇದೆ. ಅಪ್ಪಾಜಿ ರಾತ್ರಿಗೆ ಒಲೆ ಉರಿ ಹಾಕಿದ್ದಾರೆ, ಅದಕ್ಕೆ ನೀರು ತುಂಬ ಬಿಸಿ ಇದೆ, ಜೋಪಾನ ಅಂತ ಹೇಳಿ ಮಗುನ ಎತ್ಕೊಂಡು ಅಡುಗೆ ಮನೆಗೆ ಹೋದರೆ ಇವನು ಅವಳ ಹಿಂದೆನೇ ಹೋದ. ಅಯ್ಯೋ, ಅದ್ಯಾಕ್ರಿ ನನ್ನ ಹಿಂದೆ ಹಿಂದೆ ಬರ್ತಾ ಇದ್ದೀರಾ? ನಾನು ಮಗುಗೆ ಹಾಲುಣಿಸ್ಬೇಕು, ಸೊ ಪ್ಲೀಸ್ ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರಿ. ಸಾನ್ವಿ ಮಾತಿಗೆ ತಲೆ ಆಡಿಸಿದವನು ಹಾಲ್ನಲ್ಲಿ ಹಾಸಿದ್ದ ಹಾಸಿಗೆ ಹೊದಿಕೆ ಎಲ್ಲ ಮಡಚಿ ತನ್ನ ಸೂಟ್ ಕೇಸ್ನಿಂದ ತನ್ನ ಟವೆಲ್ ಬಟ್ಟೆ ಹಿಡಿದು ಬಚ್ಚಲ ಮನೆ ಹೊಕ್ಕು ಅರ್ಧ ಗಂಟೆನಲ್ಲಿ ಸ್ನಾನ ಮುಗಿಸಿ ಬಂದ. ಅಷ್ಟರಲ್ಲಿ ಹಾಲುಂಡು ಬಟ್ಟೆ ಬದಲಿಸಿಕೊಂಡು ಹಾಲ್ನಲ್ಲಿ ಆಟ ಆಡ್ತಾ ಕೂತಿದ್ದ ಪುಟ್ಟ ಸರಿಯಾಂಶ್ ಸೂರಜ್ನನ್ನು ನೋಡ್ತಾ ಇದ್ದ ಹಾಗೆ ಅವನೆಡೆಗೆ ಸುಂದರ ನಗೆ ಬೀರಿ ತನ್ನ ಆಟದ ಸಾಮಾನುಗಳ ಪೈಕಿ ಒಂದು ಪುಟ್ಟ ಕಾರ್ನ ಅವನ ಕಡೆಗೆ ಹಿಡ್ದ. ಮಗು ಕೊಟ್ಟ ಆಟಿಕೆ ಹಿಡಿದ ಸೂರಜ್ ಅದನ್ನು ನೆಲದ ಮೇಲೆಲ್ಲ ಓಡಾಡಿಸ್ತಾ ಇದ್ದ ಹಾಗೆ ಅದನ್ನು ಪುಟ್ಟ ಮಗುವಿನ ಕಾಲಿನ ಮೇಲೆ ಓಡಿಸಿದ್ದೇ ತಡ ಆ ಮಗು ಕೇಕೆ ಹಾಕಿಕೊಂಡು ನಗೋದಕ್ಕೆ ಶುರು ಮಾಡಿತ್ತು. ಅಪ್ಪ ಮಗನ ಆಟ ಕಂಡು ಸಾನ್ವಿ ಕಣ್ತುಂಬಿಕೊಂಡು, ನಿಮಗೆ ನಾನು ನಮ್ಮ ಮಗು ಇಬ್ಬರನ್ನು ಕಂಡ್ರೆ ಇಷ್ಟ ಅಂತ ನನಗೆ ಗೊತ್ತು ಸೂರಿ, ಆದರೆ ನಮ್ಮಿಂದಾಗಿ ಚಾರ್ವಿಕಾ ಬದುಕು ಹಾಳಾಗೋದು ನನಗಿಷ್ಟ ಇಲ್ಲ. ಈ ಹಿಂದೇನೋ ಅವ್ರ ಮದುವೆ ನನ್ನಿಂದ ಹಾಳಾಗಿದ್ದು, ಆದರೆ ನಾನೇನು ಬಯಸಿ ಯಾರ ಬದುಕು ಹಾಳು ಮಾಡಿದವಳಲ್ಲ. ಛೇ, ನಾನು ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ? ಸೂರಿ ಏನು ನನ್ನ ಲೈಫ್ಗೆ ವಾಪಸ್ ಬಂದಿಲ್ವಲ್ಲ, ಏನೋ ಅಚಾನಕ್ಕಾಗಿ ನನ್ನ ಕಂಡು ಸತ್ತಿರೋಳು ಬದುಕೇ ಇದ್ದಾಳಲ್ಲ ಅಂತ ಖುಷಿಗೆ ಹೀಗಾಡ್ತಾ ಇದ್ದಾರೆ ಅಷ್ಟೇ. 1-2 ದಿನ ಕಳೀಲಿ, ಆಮೇಲೆ ನಾನೇ ಬುದ್ಧಿ ಹೇಳಿ ಅವರನ್ನು ಇಲ್ಲಿಂದ ಕಳಿಸ್ಕೊಡ್ತೀನಿ. ತನ್ನಲ್ಲೇ ಯೋಚಿಸಿಕೊಂಡು ನಿಂತಿದ್ದ ಸಾನ್ವಿ ಎದುರಿಗೆ ನಿಂತ ಸೂರಜ್, ಅಮ್ಮ ತಿಂಡಿ ಬೇಕು, ಹಸುವಾಗ್ತಾ ಇದೆ. ಅವಳನ್ನು ಕೀಟಲೆ ಮಾಡುವ ಮನಸ್ಸು ಅವನಿಗೆ. ನಾನು ನನ್ನ ಮಗನಿಗೆ ಮಾತ್ರ ಅಮ್ಮ, ನೀವ್ಯಾಕೆ ನನ್ನ ಅಮ್ಮ ಅಂತ ಕರೆಯೋದು? ಹುಸಿ ಮುನಿಸು ತೋರಿದ್ಲು. ಹಾಗಾದರೆ ನಾನು ನಿನ್ನ ಏನಂತ ಕರೀಲಿ? ಮುದ್ದು ಅಂತಾನೆ ಕರೀಲ, ಇಲ್ಲ ಸಾನು ಅಂತಾನ, ಇಲ್ಲ ಕುಳ್ಳಿ ಅಂತಾನ, ಅಥವಾ ಇಲಿ ಮರಿ ಅಂತಾನ? ಸೂರಜ್ ಪ್ರಶ್ನೆಗೆ ಉತ್ತರಿಸದೆ ಕಣ್ತೇಲಿಸಿ ಅಡುಗೆ ಮನೆಗೆ ಹೋಗಿ ಒಂದು ತಟ್ಟೆಯಲ್ಲಿ ಪೊಂಗಲ್ ಹಾಕಿ ತಂದು ಕೊಟ್ಲು. ಸೂರಜ್ ತಾನು ತಿನ್ನುತ್ತಾ ತನ್ನ ಮಗನಿಗೂ ಪುಟ್ಟ ಪುಟ್ಟ ತುತ್ತು ತಿನ್ನಿಸ್ತಾ ಇರುವಾಗ ಸಾನ್ವಿ, ನೀವು ಯಾವಾಗ ಹೊರಡೋದು ಎಂದಳು. ನೀನು ಯಾವತ್ತು ನನ್ನ ಜೊತೆಗೆ ಬರೋಕ್ಕೆ ಒಪ್ಕೋತೀಯೋ ಅವತ್ತೇ ನಾನು ಇಲ್ಲಿಂದ ಹೊರಡೋದು. ನೋಡ್ಸಾನು, ನಾವು ಯಾರದೋ ಕುತಂತ್ರಕ್ಕೆ ಬಲಿಯಾಗಿ ದೂರ ಇದ್ದಿದ್ದು ಸಾಕು, ಇನ್ನಾದರೂ ನಮ್ಮ ತಪ್ಪು ಕಲ್ಪನೆಗಳಿಂದ ಹೊರಗಡೆ ಬರೋಣ. ಸೂರಜ್ ಭಾವುಕನಾಗಿ ಮಾತನಾಡ್ತಾ ಇರುವಾಗ ಅವನ ಮೊಬೈಲ್ ರಿಂಗಣಿಸಿತು. ಸ್ಕ್ರೀನ್ ಮೇಲೆ ಇದ್ದ ತನ್ನ ಅಣ್ಣನ ಹೆಸರನ್ನು ಕಂಡು ಸಣ್ಣದಾಗಿ ತುಟಿ ಬಿರಿದು ನಕ್ಕವನು ಕರೆ ಸ್ವೀಕರಿಸಿ ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕದ. ಸೂರಜ್, ನಿನಗೆ ಸಾನ್ವಿ ಸಿಕ್ಕಿದ್ಲಂತೆ, ನಿಜಾನಾ? ಏನು ಆಶ್ಚರ್ಯ ಕಣೋ, ಅವಳು ಸತ್ತೇ ಹೋಗಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂತೂ ಅವಳು ಬದುಕೇ ಇದ್ದಾಳೆ ಅನ್ನೋ ನಿನ್ನ ನಂಬಿಕೆ ಸುಳ್ಳಾಗಲಿಲ್ಲ ನೋಡು ಎಂದ. ಯುವರಾಜ್ ಮಾತು ಕೇಳಿ ಗೊಂದಲಾಶ್ಚರ್ಯದಲ್ಲಿ ಸೂರಜ್ನನ್ನೇ ನೋಡುತ್ತಾ ನಿಂತ ಸಾನ್ವಿ ಈಗ ಅವನ ಕೈನಿಂದ ಮೊಬೈಲ್ ಕಸ್ಕೊಂಡು, ಭಾವ, ನಾನು ಬದುಕಿರೋದು ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಯಾಕೆ? ನಾನು ಅಪಘಾತದಲ್ಲಿ ಸತ್ತಿಲ್ಲ, ಬದುಕೇ ಇದ್ದೀನಿ ಅಂತ ನಿಮ್ಮೊಬ್ರಿಗೆ ತಾನೇ ಗೊತ್ತಿದ್ದಿದ್ದು. ಆಮೇಲೆ ನೀವು ಸೂರಿಗೆ ಇನ್ನೊಂದು ಮದುವೆ ಆಗಿದೆ ಅಂತ ಹೇಳಿ ನನ್ನ ಕೈಗೆ ಕೆಲವು ಫೋಟೋಸ್ ಕೊಟ್ಟಿದ್ರಿ ಅಲ್ವಾ? ಅದೆಲ್ಲ ಸುಳ್ಳು ಅಂತ ನಿಮ್ಮ ತಮ್ಮ ಹೇಳ್ತಾ ಇದ್ದಾರೆ. ಈಗ ನೀವೇ ಹೇಳಿ, ನಾನು ನಿಮ್ಮ ಮಾತು ನಂಬೇಕಾ ಅಥವಾ ನಿಮ್ಮ ತಮ್ಮನ ಮಾತು ನಂಬೇಕಾ ಅಂತ ಕೇಳಿದ್ಲು. ಸಾನ್ವಿ ಹೀಗೆ ನೇರ ಪ್ರಶ್ನೆ ಕೇಳಿದ್ದೆ ತಡ ಗಾಬರಿಯಲ್ಲಿ ಏನು ಹೇಳಬೇಕೋ ತೋಚದೆ ಕರೆ ಕಟ್ ಮಾಡಿಬಿಟ್ಟ ಯುವರಾಜ್. ಸಾನ್ವಿ ತಕ್ಷಣ ಅವನಿಗೆ ಮರು ಕರೆ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ತಕ್ಷಣ ಚಾರ್ವಿಕಾ ಕರೆ ಮಾಡಿದ್ಲು. ಹಲೋ, ಹೇಳು ಸೂರಜ್ ಎಂದಳು ಚಾರ್ವಿಕಾ. ನಾನು ಸೂರಜ್ ಅಲ್ಲ, ಸಾನ್ವಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಮೇಡಮ್, ಫ್ರೀ ಇದ್ದೀರಾ? ಯುವಿ ಭಾವನ ನಡೆಯಿಂದ ಸಾನ್ವಿ ತಲೆಯಲ್ಲಿ ಸಾವಿರಾರು ಅನುಮಾನ ಹುಟ್ಕೊಂಡ್ಬಿಟ್ಟಿತ್ತು. ಸಾನ್ವಿ, ಫೈನಲಿ ಸೂರಜ್ ಕೈಗೆ ಸಿಕ್ಕೇ ಬಿಟ್ಯಾ? ಅಬ್ಬಾ, ಇನ್ನಾದರೂ ಅವನು ಉಚ್ಚಾಟ ನಿಲ್ಲತ್ತೆ ಬಿಡು. ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನನ್ನ ಹಸ್ಬೆಂಡ್ ಇವತ್ತು ತಾನೇ ಬಿಸ್ನೆಸ್ ಟೂರ್ ಮುಗಿಸ್ಕೊಂಡು ಬಂದಿದ್ದಾರೆ. ನಾನು ನಿನಗೆ ಈವ್ನಿಂಗ್ ಕಾಲ್ ಮಾಡಲಾ ಎಂದಳು. ಮೇಡಮ್, ನಿಮ್ಮ ಹಸ್ಬೆಂಡ್ ಅಂದರೆ ಸೂರಜ್ ತಾನೇ ಎಂದ ಸಾನ್ವಿ ಮಾತು ಕೇಳಿ ಜೋರಾಗಿ ನಗೋಕ್ಕೆ ಶುರು ಮಾಡಿದ ಚಾರ್ವಿಕಾ, 2 ಸಲ ಮದುವೆ ಆಗ್ತೀನಿ ಅಂತ ನಾನು ಬಕ್ರಾ ಮಾಡಿದ್ದ ಆ ನಿನ್ನ ಗಂಡ ಈಗ ನಿನ್ನ ಬಕ್ರಾ ಮಾಡ್ತಾ ಇದ್ದಾನಾ? ನಾಟ್ ಫೇರ್.
ನನ್ನ ಹಸ್ಬೆಂಡ್ ಹೆಸರು ಮಯಾಂಕ್. ಇನ್ನೇನೇ ಇದ್ರೂ ಸಂಜೆ ಮಾತಾಡೋಣ. ಬಾಯ್ ಸಾನ್ವಿ. ಕಾಲ್ ತುಂಡರಿಸಿದ ಸಾನ್ವಿ ಈಗ ಸೂರಜ್ ಕಡೆ ಗೊಂದಲದಲ್ಲಿ ನೋಡಲು ಅವನು ನಗುತ್ತಾ ಅವಳ ಕೈನಿಂದ ಮೊಬೈಲ್ ಪಡ್ಕೊಂಡು, ನಾನಿನ್ನು ಸುಮ್ಮನೆ ತಮಾಷೆಗೆ ಪೆದ್ದು ಅಂತ ಕರಿತಾ ಇರಲಿಲ್ಲ ಸಾನು. ಈ ನಿನ್ನ ಮುಗ್ಧತೆಯಿಂದ ಇರೋ ಆ ನಿನ್ನ ದಡ್ಡತನಕ್ಕೆ ನಾನು ಪೆದ್ದು ಅಂತ ಕರಿತಾ ಇದ್ದಿದ್ದು. ನಿನಗೆ ಯುವರಾಜ್ ಏನೇನೋ ಹೇಳ್ದ ಅಂತ ಮಾತ್ರಕ್ಕೆ ಅದನ್ನು ನಿಜ ಅಂತ ನಂಬಿ ಹೀಗೆ ಇಲ್ಲಿ ತಲೆ ಮರೆಸ್ಕೊಂಡು ಜೀವನ ನಡೆಸೋ ಬದಲು ನನಗೆ ಇನ್ನೊಮ್ಮೆ ಕರೆ ಮಾಡಬೇಕಾಗಿತ್ತು. ಇಲ್ಲ ನಿನ್ನ ಅಮ್ಮನಿಗೆ ಅಣ್ಣನಿಗೆ ಕರೆ ಮಾಡಬೇಕಾಗಿತ್ತು ತಾನೇ ಎಂದ. ಈಗ ಮಾತಾಡೋದು ತುಂಬ ಸುಲಭ ಅಳಿಯಂದ್ರೆ, ಆದರೆ ಅವತ್ತು ನನ್ನ ಮಗಳಿದ್ದ ಪರಿಸ್ಥಿತಿ ಅವಳಿಗೆ ಎಲ್ಲರನ್ನೂ ನಂಬೋ ಹಾಗೆ ಮಾಡಿಬಿಡ್ತು. ಅಲ್ಲದೆ ಆ ನಿಮ್ಮ ಅಣ್ಣ ಇವಳು ಯಾರನ್ನೂ ಸಂಪರ್ಕ ಮಾಡಬಾರ್ದು ಅಂತ ತಾಕೀತು ಮಾಡಿದ್ದ. ಮಾತಿಗೂ ನಿಂಗೆ ಅವನ ಆಸ್ತಿ ಮೇಲೆ ಆಸೆ, ಅದಕ್ಕೆ ಅವನನ್ನು ಯಾರಿಗೂ ಬಿಟ್ಕೊಡಲ್ಲ, ಈಗ ವಾಪಸ್ ಬಂದು ಅವನ ಜೀವನ ನರಕ ಮಾಡ್ತೀಯಾ ಅಂತ ಇವಳು ಮನಸ್ಸನ್ನು ನೋಯಿಸೋ ಹಾಗೆ ಮಾತಾಡ್ತಾ ಇದ್ದರೆ ಇವಳು ತಾನೇ ಏನು ಮಾಡಬೇಕು? ಮೊದಲೇ ಸೂಕ್ಷ್ಮ ಮನಸ್ಸು ಇವಳದ್ದು. ನನ್ನಿಂದ ನನ್ನ ಗಂಡನ ಜೀವನ ಹಾಳಾಗೋದು ಬೇಡ ಅಂತ ನನ್ನ ಜೊತೆಗೆ ಇಲ್ಲಿಗೆ ಬಂದುಬಿಟ್ಲು. ನಾನೇ ಎಷ್ಟೋ ಸಲ ಒಮ್ಮೆ ನಿನ್ನ ಮನೆಯವರ ಹತ್ರ ಮಾತಾಡು ಅಂದರೆ ನಿಮಗೆ ನಾನು ಭಾರ ಅನಿಸ್ತಿದ್ರೆ ಎಲ್ಲಿಗಾದರೂ ಹೊರಟು ಹೋಗ್ತೀನಿ ಬಿಡಿ ಅಂತ ಹೇಳೋಳು. ಎಷ್ಟೋ ವರ್ಷದ ಮೇಲೆ ಸಿಕ್ಕ ಮಗಳು ಮನಸ್ಸು ನೋಯಿಸೋದು ಬೇಡ ಅಂತ ನಾನು ಅವಳಿಗೆ ಇಷ್ಟ ಬಂದ ಹಾಗಿರಲಿ ಅಂತ ಸುಮ್ಮನೆ ಇದ್ಬಿಟ್ಟೆ. ಆದರೆ ಯಾವಾಗ ನಿಮ್ಮಣ್ಣ ಮಗುವಿನ ಆರೋಗ್ಯದ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿಬಿಟ್ಟ, ಆಗ ನನ್ನ ಮಗಳು ಅಲ್ಲಿ ನಿಮ್ಗಳ ಜೊತೆಗಿಂತ ಇಲ್ಲಿ ನನ್ನ ಜೊತೆ ನೆಮ್ಮದಿಯಾಗಿರೋದು ಉತ್ತಮ ಅಂತ ಅನಿಸ್ಬಿಡ್ತು. ಸಾನ್ವಿ, ಸೂರಜ್, ವಿಧಿಲಿಖಿತ ತಪ್ಸೋಕ್ಕಾಗಲ್ಲ. ನೀವಿಬ್ಬರೂ ದೂರ ಆಗಬೇಕಾಗಿತ್ತು, ಆಗಿದ್ದೀರಾ. ಆದರೆ ಇನ್ಮುಂದೆ ನಿಮ್ಮ ಬದುಕು ಹೇಗಿರಬೇಕು ಅದು ನಿಮ್ಗಳ ಕೈನಲ್ಲಿದೆ. ಇಬ್ಬರು ಕೂತು ಮಾತಾಡಿ ಒಂದೊಳ್ಳೆ ತೀರ್ಮಾನಕ್ಕೆ ಬನ್ನಿ. ಮಹೇಶ್ರವರು ತಮಗೆ ತೋಚಿದ ಮಾತುಗಳನ್ನು ಆಡಿ ಮಕ್ಕಳಿಗೆ ಮಾತನಾಡಲು ಏಕಾಂತ ಸಿಗಲೆಂದು ಮೊಮ್ಮಗನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟುಬಿಟ್ರು. ತನ್ನ ತಂದೆ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಈಗ ತಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಒಂದು ಕುರ್ಚಿನಲ್ಲಿ ಕುಳಿತ ಸಾನ್ವಿ ಸೂರಜ್ ಹತ್ರ ತನ್ನ ಮನದ ಇಂಗಿತ ಹೇಳ್ಕೊಳ್ಬೇಕು ಅನ್ಸಿದ್ರು ಅದ್ಯಾಕೋ ಸ್ವಲ್ಪ ಹಿಂಜರಿಕೆ ಇದೆ ಅವಳಲ್ಲಿ. ಮತ್ತೆ ಸ್ವಲ್ಪ ಹೊತ್ತು ಮೌನ ಧರಿಸಿದ್ದವಳು ಈಗ ನಿಟ್ಟುಸಿರು ಬಿಟ್ಟು, ಸೂರಜ್, ನನ್ನ ಕೆಟ್ಟ ಹಣೆ ಬರಹಕ್ಕೋ ಅಥವಾ ನೀವೇ ಹೇಳಿದ ಹಾಗೆ ನನ್ನ ದಡ್ಡತನಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಏನೇನೋ ನಡೆದು ಹೋಗಿದೆ. ಹಾಗಂತ ಪೂರ್ತಿ ತಪ್ಪು ನನ್ನೊಬ್ಬಳದೇ ಅಲ್ಲ ಅಲ್ವಾ. ನಾನು ವಿ ಭಾವನ ತುಂಬ ನಂಬಿದ್ದೆ. ಮಾವನ ಹಾಗೆ ಅವರು ಎಂದೂ ನನ್ನ ವಿರುದ್ಧ ಇಷ್ಟೆಲ್ಲ ಕುತಂತ್ರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನನ್ನ ಹಣೆ ಬರಹ ನಿಮ್ಮನೆಯಲ್ಲಿ ಎಲ್ಲರಿಗೂ ನಾನು ಬೇಡ್ದವಳಾದೆ. ಅದ್ಯಾಕೆ ನನ್ನ ಅವರೆಲ್ಲ ಇಷ್ಟೊಂದು ದ್ವೇಷಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಅವರುಗಳೆಲ್ಲ ಷಡ್ಯಂತ್ರ ನಡೆಸುವಾಗ ನಾನು ಅಲ್ಲಿಗೆ ಈಗ ವಾಪಸ್ ಬಂದರೆ ನನಗೆ ನನ್ನ ಮಗನಿಗೆ ಏನು ಸುರಕ್ಷತೆ ಇರುತ್ತೆ ನೀವೇ ಹೇಳಿ. ಅದಕ್ಕೆ ನಿಮಗೆ ನನ್ನ ಮಗ ಬೇಕು ಅಂದರೆ ನನ್ನದೊಂದು ಷರತ್ತಿದೆ. ಅದಕ್ಕೆ ಒಪ್ಪಿದ್ರೆ ಮಾತ್ರ ನಾನು ನಿಮ್ಮ ಜೀವನಕ್ಕೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಎಂದಳು. ಸಾನುಮಾ, ನೀನು ನಮ್ಮ ಮಗ ನನ್ನ ಜೊತೆ ಇರ್ತೀರಾ ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ. ಏನು ನಿನ್ನ ಕಂಡೀಷನ್ ಹೇಳು? ತನ್ನ ಹೆಂಡತಿ ಮಗು ತನ್ನ ಜೀವನಕ್ಕೆ ಬರ್ತಾರೆ ಅನ್ನೋ ಉತ್ಸುಕತೆಯಲ್ಲಿ ಕೇಳಿದ್ದ. ಹೆಚ್ಚಿಗೆ ಏನಿಲ್ಲ ಸೂರಜ್, ನೀವು ನಿಮ್ಮ ಆಸ್ತಿ ಅಂದರೆ ಆ ನಿಮ್ಮ ವರ್ಮಾ ಗ್ರೂಪ್ ಅಥವಾ ಈ ಸಾನ್ವಿ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು. ನಿಮಗೆ ನಿಮ್ಮ ಆಸ್ತಿ ಅಂತಸ್ತು ಬೇಕು ಅಂದರೆ ನಮ್ಮನ್ನು ಮರೆತು ಬಿಡಬೇಕು. ನಾನು ನನ್ನ ಮಗ ಬೇಕು ಅಂದರೆ ಆ ಆಸ್ತಿ ಪಾಸ್ತಿನ ತೊರೆದು ನಮ್ಮ ಜೊತೆಗೆ ಇಲ್ಲೇ ಇರಬೇಕು. ತಣ್ಣಗೆ ನುಡಿದು ಕೈ ಕಟ್ಟಿ ಕೂತಳು. ಸಾನ್ವಿ ಮಾತು ಕೇಳಿದ ಸೂರಜ್ಗೆ ಆಘಾತ ಆಗಿದ್ದು ಸುಳ್ಳಲ್ಲ. ತನ್ನ ಕೋಟ್ಯಾಂತರ ರೂಪಾಯಿಯ ಬಿಸ್ನೆಸ್ನ ತೊರೆದು ಇಲ್ಲೇ ಬಂದಿರುವಂಥ ಸಾನ್ವಿ ಕೋರಿಕೆಗೆ ಏನು ಹೇಳಬೇಕೋ ತೋಚದಾಗಿ ಅವಳನ್ನೇ ಸುಮ್ಮನೆ ನೋಡುತ್ತಾ ಉಳಿದು ಬಿಟ್ಟ ಸೂರಜ್. ಸಾನ್ವಿ ತನ್ನ ಮನೆಯವರ ಷಡ್ಯಂತ್ರದಿಂದ ಸಾಕಷ್ಟು ನೊಂದಿದ್ದಾಳೆ. ಈಗಲೇ ಅವಳನ್ನು ತನ್ನ ಜೊತೆಗೆ ಊರಿಗೆ ಹಿಂದಿರುಗುವಂತೆ ಬಲವಂತ ಮಾಡಿದ್ರೆ ಅವಳು ಮತ್ತೆ ತನ್ನಿಂದ ದೂರ ಉಳಿಯೋ ಸಾಧ್ಯತೆ ಇದೆ ಅಂತ ಅವಳ ಆತಂಕವನ್ನು ಅರ್ಥ ಮಾಡಿಕೊಂಡ ಸೂರಜ್. ಅವಳ ಎಲ್ಲ ಷರತ್ತನ್ನು ತಾನು ಒಪ್ಪಿರುವುದಾಗಿ ತಿಳಿಸಿ ತಾನು ತನ್ನ ಮನೆ ಆಸ್ತಿ ಎಲ್ಲವನ್ನ ತೊರೆದು ಸಾನ್ವಿ ಜೊತೆಗೆ ಇದೇ ಊರಲ್ಲಿ ನೆಲೆಸುವುದಾಗಿ ತಿಳಿಸ್ದ. ಒಲ್ಲದ ಮನಸ್ಸಿನಿಂದ ಸೂರಜ್ನನ್ನು ತನ್ನ ಜೊತೆಗೆ ಇರಿಸಿಕೊಳ್ಳಲು ಒಪ್ಪಿದ ಸಾನ್ವಿ ಯುವರಾಜ್ ತನ್ನಲ್ಲಿ ಹೇಳಿದ ಎಲ್ಲ ವಿಷಯಗಳು ಸ್ಪಷ್ಟ ಆಗದೆ ಇದ್ದ ಕಾರಣ ಸೂರಜ್ ತನ್ನ ಮಗನ ಅಪ್ಪನಾಗಿ ಮಾತ್ರ ತನ್ನ ಜೊತೆಗೆ ಇರಬಹುದು. ಸಾನ್ವಿ ಗಂಡನಾಗಿ ತಾನು ಸೂರಜ್ನ ಒಪ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿದ್ದು ಕೇಳಿ ಸೂರಜ್ಗೆ ಬೇಸರ ಆದರೂ ಅದನ್ನು ತೋರಿಸ್ಕೊಳ್ದೆ ಅವಳಿಗೆ ಒಪ್ಪಿಗೆ ಸೂಚಿಸಿ ಈಗ ಮಗನ ಜೊತೆಗೆ ದಿನವಿಡೀ ಕೂತು ಆಟ ಆಡೋದನ್ನೇ ತನ್ನ ಹೊಸ ದಿನಚರಿ ಮಾಡ್ಕೊಂಡ್ಬಿಟ್ಟ.
ಸಾನ್ವಿ ತನ್ನ ಕೆಲಸದ ನಿಮಿತ್ತ ಕಾಫಿ ಶಾಪ್ಗೆ ಹೋಗುವಾಗ ಅವಳ ನಿರಾಕರಣೆಯನ್ನು ಲೆಕ್ಕಿಸದೆ ಸೂರಜ್ ಕೂಡ ಅವಳ ಜೊತೆಯಾಗಿ ಹೋದ. ಅವನೊಬ್ಬನೇ ಅಲ್ಲದೆ ತನ್ನ ಮಗನನ್ನು ಕರ್ಕೊಂಡು ಕಾಫಿ ಶಾಪ್ಗೆ ಹೋದವನು ಅಲ್ಲೇ ಒಂದು ಕಾರ್ನರ್ ಟೇಬಲ್ನಲ್ಲಿ ಕೂತು, ಪಪ್ಪ ಹೇಳು ಸೂರ್ಯಾಂಶ್, ಪಪ್ಪ. ಸೂರಜ್ಗೆ ಮಗ ತನ್ನನ್ನು ಪಪ್ಪ ಅಂತ ಕರೀಲಿ ಅನ್ನೋ ಆಸೆ. ಆದರೆ ಆ ಪುಟ್ಟ ಕಂದ ಅಮ್ಮ ಅಥವಾ ತಾತ ಇವೆರಡನ್ನು ಬಿಟ್ಟು ಬೇರೇನೂ ಹೇಳ್ತಿರ್ಲಿಲ್ಲ. ಸೂರಜ್ ಸಪ್ಪೆ ಮೊರೆ ಹಾಕಿ ಕೂತವನು ಈಗ ತಾವು ಕಾಫಿ ಶಾಪ್ಗೆ ಬಂದು ಗಂಟೆಗಳೇ ಕಳೆದಿದ್ರು ಒಬ್ಬರು ಗಿರಾಕಿ ಬಂದಿಲ್ಲದೇ ಇರೋದನ್ನು ಕಂಡು ಅಲ್ಲಿ ಕೆಲಸ ಮಾಡೋ ಹುಡುಗನ್ನ ವಿಚಾರಿಸಿದಾಗ ಅವನು ಇಲ್ಲಿ ಸಂಜೆಗೆ ಮಾತ್ರ ಕೆಲವು ಜನರು ಬರ್ತಾರೆ, ಆದರೂ ವ್ಯಾಪಾರ ತುಂಬ ಕಷ್ಟ ಇದೆ, ಹೇಳ್ಕೊಳ್ಳೋ ಅಂಥ ಲಾಭ ಏನಿಲ್ಲ ಅಂತ ಹೇಳಿದ ಕೇಳಿ ಸಾನ್ವಿ ಪಡ್ತಾ ಇರೋ ಕಷ್ಟದ ಅಂದಾಜು ಸೂರಜ್ಗೆ ಗೊತ್ತಾಯಿತು. ತಕ್ಷಣ ಏನನ್ನೋ ಯೋಚಿಸಿ ಮಗುವನ್ನು ಎತ್ಕೊಂಡು ಅಲ್ಲೇ ಹತ್ತಿರದಲ್ಲೇ ಇರೋ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ಒಂದಷ್ಟು ಪಾಂಪ್ಲೆಟ್ ಹಾಗೆ ಅಂಗಡಿ ಹೊರಗಡೆ ಹಾಕಲು ದೊಡ್ಡ ದೊಡ್ಡ ಬ್ಯಾನರ್ ರೆಡಿ ಮಾಡಿಸ್ದ. ಅದನ್ನು ತಂದು ಸಾನ್ವಿ ಮುಂದೆ ಹಿಡಿಯಲು ಅವಳು ಅದನ್ನೇ ಕಣ್ಣರಳಿಸಿ ನೋಡ್ತಾ ನಿಂತಳು. ಇದೆಲ್ಲ ಏನು ಸೂರಜ್, ನೀವು ಹೇಳಿದ ಹಾಗೆ ಮಾಡಿದ್ರೆ ನಮ್ಮ ಕೆಫೆಗೆ ಜನ ಬರ್ತಾರಾ? ನನಗ್ಯಾಕೋ ಡೌಟ್, ಇನ್ನೂ ಹೆಚ್ಚಿನ ನಷ್ಟ ಆಗುತ್ತೆ ಅನಿಸುತ್ತೆ ಎಂದಳು. ನೋಡು ಸಾನು, ಯಾವುದೇ ವ್ಯಾಪಾರ ಮಾಡಬೇಕಾದ್ರೂ ಮೊದಲಿಗೆ ತಾಳ್ಮೆ ಮುಖ್ಯ. ಮೊದಲು ನಷ್ಟ ಆಗ್ತಾ ಇದೆ ಅನಿಸಿದ್ರೂ ಕ್ರಮೇಣ ಲಾಭ ಬರೋಕ್ಕೆ ಶುರು ಆಗುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಐಡಿಯಾ ಒಪ್ಕೊ, ಇಲ್ಲ ಅಂದರೆ ಬೇಡ. ನೀನು ಇದನ್ನು ಮಾಡಲೇಬೇಕು ಅಂತ ನಾನೇ ನಿನ್ನ ಮೇಲೆ ಒತ್ತಡ ಹಾಕ್ತಾ ಇಲ್ಲ. ಸೂರಜ್ ಪ್ರಕಾರ SS ಕೆಫೆ ನಮ್ಮ ಕರ್ನಾಟಕದ ಕೆಫೆ ಅನ್ನೋ ಥೀಮ್ನಲ್ಲಿ ನಡೆಸಿ ಇಲ್ಲಿ ಕಾಫಿ ಟೀ ಜೊತೆಗೆ ಇಲ್ಲಿನ ಫೇಮಸ್ ಸ್ನ್ಯಾಕ್ಸ್ ಬದಲು ನಮ್ಮ ಕರ್ನಾಟಕ ಶೈಲಿಯ ಊಟ ತಿಂಡಿಗಳು ಲಭ್ಯ ಅನ್ನೋ ಬೋರ್ಡ್ ಹಾಕ್ಸೋಣ. ಮೊದಲು ಒಂದೆರಡು ಊಟ ತಿಂಡಿ ಐಟಮ್ ಇರಲಿ, ಹೋಗ್ತಾ ಹೋಗ್ತಾ ಐಟಮ್ಗಳ ಸಂಖ್ಯೆ ಹೆಚ್ಚು ಮಾಡಿದ್ರಾಯ್ತು ಅಂತ ಹೇಳ್ದ. ಅದಕ್ಕೆ ಒಪ್ಪಿದ ಸಾನ್ವಿ ಅದರಂತೆಯೇ ಬ್ಯಾನರ್ ಹಾಕಿಸಿ ಪಾಂಪ್ಲೆಟ್ ಹಂಚಿಸಿದ್ಲು. ಸೂರಜ್ ಹೇಳಿದಂತೆ ಮೊದಲೆರಡು ವಾರ ವ್ಯಾಪಾರ ಅಷ್ಟಕ್ಕಷ್ಟೇ ಇದ್ದರೂ ನಂತರ ಕ್ರಮೇಣ ಈ ಕೆಫೆ ಹೆಸರುವಾಸಿ ಆಗ್ತಾ ಅಲ್ಲಿ ಪ್ರವಾಸಿಗರಲ್ಲದೆ ಸ್ಥಳೀಯರು ಕೂಡ ಈ ಕೆಫೆಗೆ ಭೇಟಿ ನೀಡೋದಕ್ಕೆ ಶುರು ಮಾಡಿದ್ರು. 1 ತಿಂಗಳಲ್ಲೇ ಈ ಕೆಫೆ ಎಷ್ಟು ಹೆಸರು ಮಾಡ್ತು ಅಂದರೆ ಸಾನ್ವಿ ಅಲ್ಲಿ ಬರ್ತಾ ಇದ್ದ ಜನಗಳ ಮಹಾಪುರವನ್ನು ಸಂಭಾಳಿಸೋದಕ್ಕಾಗದೆ ಸೂರಜ್ ಸಹಾಯ ಕೋರಿದ್ಲು. ಅವನು ಸಹ ಖುಷಿಯಿಂದಲೇ ಅವಳ ಕೋರಿಕೆಯನ್ನು ಒಪ್ಪಿ ತನ್ನ ಮಡದಿಗೆ ಬೆನ್ನೆಲುಬಾಗಿ ನಿಂತ. ಹೀಗೆ 2-3 ತಿಂಗಳಲ್ಲಿ ಒಂದು ಸಣ್ಣ SS ಕೆಫೆ ಈಗ ಒಂದು ಹೆಸರುವಾಸಿ ರೆಸ್ಟೋರೆಂಟ್ ರೂಪ ತಳೆಯಿತು. ಇಲ್ಲಿ ಸೂರಜ್ ರೆಸ್ಟೋರೆಂಟ್ನ ಜವಾಬ್ದಾರಿ ತಗೊಂಡು ಸಾಕಷ್ಟು ಲಾಭ ಗಳಿಸ್ತಾ ತನ್ನ ಮಡದಿ ಮತ್ತು ಮಗನ ಜೊತೆಗೆ ಸಂತೋಷವಾಗಿ ಕಾಲ ಕಳೀತಾ ಇದ್ದರೆ ಮಗ ಆಫೀಸ್ ಮನೆ ಎಲ್ಲ ಬಿಟ್ಟು ಅದೆಲ್ಲೋ ಹರಿದ್ವಾರಕ್ಕೆ ಹೋಗಿ ಸಾನ್ವಿ ಜೊತೆಯಾಗಿ ಹಿಂತಿರುಗಿ ಬರುವನು ಅಂದರೆ ಎಲ್ಲಿ ಪತ್ತೆನೇ ಇಲ್ವಲ್ಲ ಅಂತ ಮನೆಯವರೆಲ್ಲ ಸೂರಜ್ಗೆ ಫೋನ್ ಮಾಡಿದ್ರೆ ಇವನೋ ಯಾರ ಕಾಲ್ಗಳನ್ನು ಸ್ವೀಕರಿಸೋ ಗೋಜ್ಗೂ ಹೋಗಿರಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.